ಹಾಯ್ ಗೈಸ್, ಲಾಸ್ಟ್ ಪಾರ್ಟಲ್ಲಿ ಪ್ಯಾಂಗ್ ಲೂಸ್ ಥರ ಮಾತಾಡಿರ್ತಾಳೆ. ಆರ್ತಿ ಸಿಟ್ಟು ಮಾಡ್ಕೊಂಡು ಹೋಗಿರ್ತಾನೆ. ಸೊ ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗ್ ಸೀನಲ್ಲಿ ಹೀರೋ ಫಾರ್ಮಲ್ಲಿ ಕೆಲಸ ಮಾಡೋರು ಊಟ ಮಾಡೋ ಥರ ಬರ್ತಾರೆ. ಯಾವಾಗಿನಂತೆ ಊಟ ಮಾಡ್ತಾ ಇರ್ತಾರೆ. ಎಲ್ರಿಗೂ ಊಟ ಹಾಕಿದೆ ಹೊಟ್ಟೆ ಕಲ್ಸೋಕೆ ಸ್ಟಾರ್ಟ್ ಆಯಿತು. ಒಬ್ರಿಗಂದರೆ ಪರವಾಗಿಲ್ಲ, ಎಲ್ರಿಗೂ ಆಗಿರೋದು ನೋಡಿ ಊಟದಲ್ಲೇ ಏನೋ ಪ್ರಾಬ್ಲಮ್ ಅಂತ ಹೀರೋ ಅಮ್ಮ ಮತ್ತು ಅಪ್ಪ ಹಾಗೆ ಕೆಲಸದವ್ರನ್ನ ಕರೆದು ಮಾತಾಡ್ತಾ ಇದ್ದಾರೆ. ಈ ಪ್ಯಾಂಕ್ ಕರೀದೇನೆ ಪಂಚಾಯಿತಿ ಮಾಡೋಕ್ಕೆ ಬಂದಿದ್ದಾಳೆ. ಸುಮ್ಮನೆ ಇದ್ದೆ, ಎಲ್ರಿಗೂ ಹೀಗಾಗಿದೆ ಅಂದರೆ ಫುಡ್ ಪಾಯ್ಸನ್ ಆಗಿರಬೇಕು. ಇವರೇ ಸರಿಯಾಗಿ ಥಿಂಗ್ಸ್ನ ತೊಳೆದು ಅಡುಗೆ ಮಾಡಿರ್ತಾರೆ, ಕೇಳ್ರಿ. ಇವರಿಂದನೇ ಅದಲ್ಲದೆ ಇಬ್ಬರೂ ಕೆಲಸದಿಂದ ತೆಗೀರಿ, ಆವಾಗಲೇ ಬುದ್ಧಿ ಬರೋದು ಅಂತಿರುವಾಗ ಹೀರೋ ಅಮ್ಮ, ನಿನಗೆ ಯಾರಾದರೂ ಕೇಳಿದ್ರಾ? ಹೋಗು, ಎಲ್ಲಿಂದ ಬಂದಿಯೋ ಅಲ್ಲಿಗೆ ಹೋಗು ಅಂದಾಗ, ಸರಿ ನನಗೇನು, ಇವತ್ತು ಕೆಲಸದವರಿಗಾಯಿತು, ನಾಳೆ ನಿಮಗಾಗ್ಬೋದು, ನೋಡ್ಕೊಳ್ಳಿ ಅಂತ ಹೀರೋ ಅಮ್ಮನ ಹೆದರಿಸ್ತಾ ಇದ್ದಾಳೆ. ಮೇಡ್ ಇಬ್ಬರು, ಇಲ್ಲ ಸರ್, ನಾವು ಯಾವಾಗಿನಂತಲೇ ಅಡುಗೆ ಮಾಡಿದ್ವಿ, ಹೆಂಗೆ ಹೀಗಾಯಿತು ಅಂತ ಗೊತ್ತಿಲ್ಲ ಅನ್ನುವಾಗ, ಹೀಗೆ ಮಾತಾಡ್ತಾನೆ ಇರಿ, ಯಾರಾದರೂ ಸತ್ತೋದ್ರೆ ಗೊತ್ತಾಗುತ್ತೆ ಅಂತ ಪ್ಯಾಂಗ್ ಓವರಾಗಿ ಮಾತಾಡ್ತಾ ಇದ್ದಾಳೆ. ಹೀರೋ ಅಪ್ಪನೇ ಕಂಟ್ರೋಲ್ ಮೀರಿ, ಪ್ಯಾಂಗ್ ರೂಮ್ಗೆ ಹೋಗು, ನಾನು ನೋಡ್ಕೊತೀನಿ ಅಂತಾರೆ. ಸ್ವಲ್ಪ ಹೊತ್ತಳೆ ಇವ್ರ ಮನೇಲಿ ಕೆಲಸ ಮಾಡೋ ಸಾಬ್ ಬಂದು ಓಡಿ ಬರ್ತಾ ಇದ್ದಾನೆ. ಅದು ಕೈಯಲ್ಲಿ ಏನೋ ಹಿಡ್ಕೊಂಡು ಬಂದಿದ್ದಾನೆ. ಅದನ್ನ ಹೀರೋ ಅಪ್ಪ ಅಮ್ಮ ಹತ್ರ ತೋರಿಸ್ತಾರೆ. ಇದನ್ನ ನೋಡಿದೆ ಹೀರೋ ಅಮ್ಮ, ಇದನ್ನು ಯಾರು ಮಾಡಿದ್ದಾರೆ ಅಂತ ಗೊತ್ತಾಗಿದೆ, ಬನ್ನಿ ನನ್ನ ಜೊತೆ ಅಂದು ಹೀರೋ ಅಪ್ಪನೂ ಅಲ್ಲಿ ಕೆಲಸ ಮಾಡೋರನ್ನೂ ಕರ್ಕೊಂಡು ಪ್ಯಾಂಗ್ ಮುಂದೆ ನಿಂತಿದ್ದಾರೆ. ಆ ಬಾಟಲ್ ತೋರಿಸಿ, ಈ ಕೆಲಸ ಮಾಡಿರೋದು ಯಾರು ಅಂತ ಇವಾಗ ಗೊತ್ತಾಯಿತು ಅನ್ನುವಾಗ ಪ್ಯಾಂಗ್ ನೋಡಿದರೆ ಹಾಗೆ ನೋಟ ನೋಡ್ತಾ ಇದ್ದಾಳೆ. ಹಾಗಿದ್ರೆ ಇವಳೇ ಮಾಡಿರ್ಬೋದೇನೋ ಅಂದ್ಕೊತೀನಿ. ತೋಟದಲ್ಲಿ ಕೆಲಸ ಮಾಡೋ ಸಾಬ್ ಅನ್ನೋನು ಎಲ್ರಿಗಿಂತ ಮುಂಚೆನೇ ಪ್ಯಾಂಗ್ ಅಮ್ಮನೇ ನಮ್ಮ ಫಾರ್ಮ್ ಕಿಚನ್ಗೆ ಬಂದಿದ್ದರು. ಇವತ್ತು ನಾನು ನೋಡಿದೆ ಅನ್ನುವಾಗ ಇಷ್ಟೊತ್ತು ಹೀರೋ ಅಪ್ಪ ಪ್ಯಾಂಗ್ನ ಡೌಟ್ ಪಟ್ಟೇ ಇರೋದಿಲ್ಲ. ಆದರೆ ಇವಾಗ ಅವರಿಗೂ ಲೈಟಾಗಿ ಡೌಟ್ ಬರ್ತಾ ಇದೆ. ಪ್ಯಾಂಗ್ ಪಕ್ಕದಲ್ಲಿ ಬರ್ತಾ ಇದ್ದಾರೆ. ಪ್ಯಾಂಗ್ ಹೇಳ್ತಾ ಇದ್ದಾಳೆ, ಅದು ಪಾಯ್ಸನ್ ಅಲ್ಲ, ಅದು ಹೊಟ್ಟೆ ಕಲಿಸೋದು ಅಂತಾಳೆ. ನೋಡಿದ್ರಾ ಹೆಂಗೆ ಮಾತಾಡ್ತಾ ಇದ್ದಾಳೆ, ನೀನೇ ಮಾಡಿರೋದು ಅಂತ ಒಪ್ಕೋತೀಯಾ ಅಂತ ಹೀರೋ ಅಮ್ಮ ಕೇಳ್ತಾ ಇದ್ದಾರೆ. ಹೀರೋ ಅಪ್ಪನು, ಪ್ಯಾಂಗ್ ಇಲ್ಲಿ ನೋಡು, ನನ್ನ ಹತ್ರ ನಿಜಾನೇ ಹೇಳ್ತೀಯಾ ಅಂತ ನಂಬ್ತೀನಿ, ನೀನೇನಾದರೂ ಹೀಗೆ ಮಾಡಿದ್ದೀಯಾ ಅಂತ ಕೇಳುವಾಗ, ಪ್ಯಾಂಗ್ ಏನಾದರೂ ತಪ್ಪು ಮಾಡಿದರೆ ಎಲ್ಲಾದರೂ ಓಡೋಗ್ತಾಳಲ್ಲ, ಇವಾಗಲೂ ಅವಳಿಗೆ ಸಖತ್ ಗಿಲ್ಟಿ ಆಗಿದೆ. ಅವ್ರ ಹತ್ರ ಏನೋ ಆನ್ಸರ್ ಮಾಡದೆ ಅಲ್ಲಿಂದ ಓಡೋಗ್ತಾಳೆ. ಹೀರೋ ಅಪ್ಪನಿಗೂ ಇವಳ ಮೇಲಿರೋ ನಂಬಿಕೆ ಎಲ್ಲ ಕಡಿಮೆ ಆಗ್ತಾ ಬರ್ತಿದೆ. ಯಾಕೆ ಅಂದರೆ ಇವಳು ಮಾಡೋದು ಹಾಗೆ ತಾನೇ ಇದೆ, ಇವಳು ಆಗ್ತಾನೆ ಮಾಡ್ತಾ ಇದ್ದಾಳೆ. ಇವಾಗಲೂ ಆ ಫಾರ್ಮಲ್ಲಿರೋ ಕಾಡಲ್ಲಿ ಒಂಟಿಯಾಗಿ ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಇದರಲ್ಲಿ ಹೆದರಿಕೆ ಆಗಿ ಅರ್ತಿತ್ಗೆ ಮೆಸೇಜ್ ಮಾಡಿ, ಅರ್ತಿತ್ ನನಗೆ ಹೆದರಿಕೆ ಆಗ್ತಾಯಿದೆ, ಪ್ಲೀಸ್ ಬಾ ಅಂತ. ಅವಳು ಮೆಸೇಜ್ ನೋಡಿ ಇವಳಿಗೆ ಬೇರೆ ಕೆಲಸನೇ ಇಲ್ಲ ಅಂತ ಫೋನೇ ಸ್ವಿಚ್ ಆಫ್ ಮಾಡಿರ್ತಾನೆ. ಹಾಗೆ ಮಳೆನೂ ಸ್ಟಾರ್ಟ್ ಆಗುತ್ತೆ. ನೈಟ್ ತುಂಬ ಟೈಮ್ ಆಗಿದ್ರೂ ಮನೆಗೆ ಹೋಗದೆ ಅಳ್ತಾನೆ ಕೂತಿದ್ದಾಳೆ. ಏನೇ ಇದ್ದರೂ ಹೀರೋ ಅಪ್ಪನಿಗೆ ಚಿಂತೆ ಆಗ್ತಾಯಿದೆ. ಪ್ಯಾಂಗ್ನ ನೆನೆಸ್ಕೊಂಡು ನೈಟ್ ಆಯಿತು, ಮಳೆ ಬೇರೆ ಬರ್ತಾ ಇದೆ, ಇನ್ನೂ ಅವಳು ಬಂದಿಲ್ಲ ಅನ್ನುವಾಗ ಹೀರೋ ಅಮ್ಮ ಹೇಳ್ತಾರೆ, ನೀವು ಅವಳ ಬಗ್ಗೆ ಚಿಂತೆ ಪಡ್ತಿದ್ದೀರಾ, ನಾನು ಇಷ್ಟೊತ್ತು ಯಾರು ಅವಳ ಹತ್ರ ಸಿಗಾಕೊಂಡಿದ್ದಾರೋ ಅಂತ ಹೆದರುತ್ತಾ ಇದ್ದೀನಿ ಅನ್ನುವಾಗ, ಅವಳಿನ್ನೂ ಚಿಕ್ಕ ಹುಡುಗಿ, ಅವಳು ವಯಸ್ಸಿಗೆ ಮೀರಿ ದುಃಖನ ಅನುಭವಿಸಿದ್ದಾಳೆ, ನಾವೇ ಅರ್ಥ ಮಾಡ್ಕೊಳ್ಬೇಕು ಅಂತಿದ್ದಾರೆ. ಸರಿ, ನಾನು ಕೇಳ್ತೀನಿ, ಇಡೀ ಜಗತ್ತಲ್ಲಿ ಇವಳಿಗೆ ಮಾತ್ರನೇ ಅಪ್ಪ ಅಮ್ಮ ಇಲ್ವಾ, ಅಥವಾ ಇಲ್ಲ ಅಮ್ಮ ಅಪ್ಪ ಇಲ್ಲದೆ ಇರೋ ಹುಡುಗಿರು ಹೀಗೆ ರಾಕ್ಷಸಿಯಾಗಿ ಸುತ್ತುತ್ತಾ ಇದ್ದಾರಾ ಅಂತಿರುವಾಗ, ಅವ್ರ ತೋಟದಲ್ಲಿ ಕೆಲಸ ಮಾಡೋ ಆಳು ಬಂದು, ಅಯ್ಯ ನಾನು ಪ್ಯಾಂಗ್ನ ಕಂಡು ಹಿಡಿದೆ ಅಂತಾರೆ. ಆವಾಗಲೇ ಹೀರೋ ಅಪ್ಪಂಗೆ ನೆಮ್ಮದಿ ಆಗುತ್ತೆ. ಆ ಮೈಡ್ ಇಬ್ಬರು ಪ್ಯಾಂಗ್ನ ಮನೆ ಒಳಗಡೆ ಕರ್ಕೊಂಡು ಬರ್ತಾ ಇದ್ದಾರೆ. ಇವಳು ನೋಡಿದರೆ ತುಂಬ ಸ್ಯಾಡ್ ಆಗಿದ್ದಾಳೆ, ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ಅವಳನ್ನ ರೂಮ್ಗೆ ಕರ್ಕೊಂಡು ಹೋಗಿ, ಪ್ಯಾಂಗ್ನ ಸ್ನಾನ ಮಾಡಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಾ, ನಾನು ನಿನಗೆ ಬಿಸಿ ಬಿಸಿ ಕಾಫಿ ತರ್ತೀನಿ ಅಂತಾರೆ. ಪ್ಯಾಂಗ್ ಏನೂ ಮಾತಾಡದೆ ಹಾಗೆ ಹಸಿ ಬಟ್ಟೆಲೆ ಹೋಗಿ ಮಲ್ಕೋತಾರೆ. ಹಾಗೆ ಮಲ್ಕೊಂಡು ಬೆಡ್ಶೀಟ್ ಎಲ್ಲ ಹೊಚ್ಕೊತಾರೆ. ಇವಳಿಗೆ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆಯೋ ಏನೋ, ಇವಳ ಮನಸ್ಸಲ್ಲಿ ಏನು ಭಾರ ಇದೆ ಅಂತ ಗೊತ್ತಾಗ್ತಿದೆ. ಅಷ್ಟು ಸ್ಯಾಡ್ ಆಗಿದ್ದಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಳು ಹೇಳ್ಸೋಣ ಅಂತ ಬರ್ತಾರೆ. ನೋಡಿದರೆ ಪ್ಯಾಂಗ್ಗೆ ಸಖತ್ ಫೀವರ್ ಇದೆ, ಬೆಡ್ಡಿಂದ ಹೇಳ್ತಾನೆ ಇಲ್ಲ. ಹೀರೋ ಅಪ್ಪನಿಗೆ ಗೊತ್ತಾಯಿತು ಪ್ಯಾಂಗ್ನ ಇಲ್ಲಿಂದ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ. ಸೊ ಹಾಗೆ ಅರ್ತಿತ್ಗೆ ಕಾಲ್ ಮಾಡಿ ಬರೋಕ್ಕೆ ಹೇಳ್ತಾರೆ. ಅವನು ಮನೆಗೆ ಬರುವಾಗಲೇ ಹೀರೋ ಅಮ್ಮನ ನೋಡಿ, ನೀನೇನಕ್ಕೆ ಬಂದೆ, ಅವಳು ಇನ್ನೂ ಡ್ರಾಮಾ ಮಾಡ್ತಾಳೆ ಅಂತಿರುವಾಗಲೇ ಹೀರೋ ಅಪ್ಪ ಬರ್ತಾರೆ. ಬಂದಿದೆ ಅವನ ಹತ್ರ ಕಂಪ್ಲೇಂಟ್ ಮಾಡ್ತಾ ಇದೆಯಾ, ಬಾ ಅರ್ತಿತ್, ತುಂಬ ಥ್ಯಾಂಕ್ಸ್ ಅಂತಿದ್ದಾರೆ. ಅವನ ಹತ್ರ ಮಾತಾಡಿ ಪ್ಯಾಂಗ್ನ ನೋಡೋಕ್ಕೆ ರೂಮ್ಗೆ ಹೋಗ್ತಾರೆ. ಪ್ಯಾಂಗ್ ಹೆದ್ದೇಳು, ಅರ್ತಿತ್ ಬಂದಿದ್ದಾನೆ, ಅವನೇ ನಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾನೆ, ಇಬ್ಬರು ಹೋಗಿ ಡಾಕ್ಟರ್ನ ನೋಡ್ಕೊಂಡು ಬನ್ನಿ ಅಂದಾಗಲೇ ಪ್ಯಾಂಗ್ ಕಣ್ಬಿಟ್ಟು ನೋಡ್ತಾಳೆ. ಹಾಗೆ ಎದ್ದು ಕೂತ್ಕೊಳ್ಳೋಕ್ಕೂ ಇವಳು ಮುಂದೆ ಅರ್ತಿತ್ ಬಂದು ನಿಂತಿದ್ದಾನೆ. ಇವನ್ನ ನೋಡಿದ್ದೆ ಪ್ಯಾಂಗ್ಗೆ ಎನರ್ಜಿ ಎಲ್ಲಿಂದ ಬಂತೋ ಏನೋ,
ಎನರ್ಜಿ ಬಂದಿರೋ ಹಾಗೆ ಎದ್ದು ಬರುವಾಗ ಹೀರೋ ಹಿಂದೆ ತನ್ಯ ಬಗ್ಗಿ ನೋಡೋಕ್ಕೆ ಅವಳನ್ನ ನೋಡಿದೆ ಪ್ಯಾಂಗ್ಗೆ ಸಖತ್ ಟೆನ್ಷನ್ ಆಗುತ್ತೆ. ಆದರೆ ಯಾವಾಗಿನಂತೆ ಹೊಡೆಯೋಕ್ಕೆ ಸ್ಟ್ರೆಂತ್ ಇಲ್ಲ, ತುಂಬ ಮಾತಾಡೋಕ್ಕೂ ಆಗ್ತಾಯಿಲ್ಲ. ಸ್ಯಾಡಾಗಿ ನೋಡ್ತಿರುವಾಗ ಹೀರೋ ಅವರ ಅಪ್ಪ ಹೇಳಿದ್ರು ಅಂತ ಇವಳನ್ನ ಹಾಸ್ಪಿಟಲ್ಗೆ ಸೇರಿಸಿ ನನಗೇನು ಅಂತ ತನ್ಯ ಜೊತೆ ಸುತ್ತಾ ಇದ್ದಾನೆ. ಆವಾಗಲೇ ಪ್ಯಾಂಗ್ ಇರೋ ವಾರ್ಡಲ್ಲಿ ಸಖತ್ ಸೌಂಡ್ ಬರ್ತಾಯಿದೆ. ಏನಾಯಿತೋ ಏನೋ ಅಂತ ಹೆದರಿ ನೋಡಿದ್ರೆ ಅಲ್ಲಿ ಪ್ಯಾಂಗ್ ನೋಡಿದ್ರೆ ನರ್ಸ್ ಕೈನ ಇಂಜೆಕ್ಷನ್ ಮಾಡದೇ ಇರೋ ಹಾಗೆ ಹಿಡ್ಕೊಂಡು ಅವರನ್ನು ಟಾರ್ಚರ್ ಮಾಡ್ತಾ ಇದ್ದಾಳೆ. ಇವಾಗ ಅರ್ತಿತ್ ಒಳಗಡೆ ಬಂದಿದೆ. ಪ್ಯಾಂಗ್ ಬಂದು ನನ್ನಿಂದ ಇಲ್ಲಿರೋಕ್ಕಾಗಲ್ಲ, ನನ್ನ ಮನೆಗೆ ಕರ್ಕೊಂಡು ಹೋಗು ಅಂತ ಕೇಳ್ತಾಳೆ. ನಿನಗೆ ಹುಷಾರಿಲ್ದಂಗೆ ಆಗೋಕ್ಕೆ ಕಾರಣ ನೀನೇ, ನಿನಗೇನೇ ಆದರೂ ಹಾಸ್ಪಿಟಲಲ್ಲೇ ಆಗಲಿ, ಮನೆಗೆಲ್ಲ ಕರ್ಕೊಂಡು ಹೋಗಲ್ಲ ಅಂದಾಗ ಪ್ಯಾಂಗೆ ಒಂಥರ ಆಗುತ್ತೆ. ಇಲ್ಲಿ ಅರ್ತಿತ್ ನಿಜವಾಗ್ಲೂ ಒಬ್ಬಳೇ ಇರೋಕ್ಕೆ ಹೆದರಿಕೆ ಆಗ್ತಾಯಿದೆ ಅಂತಿರುವಾಗ, ಹೆದರಿಕೆನಾ ನಿನಗ? ಯಾವಾಗಲೂ 4 ಜನಕ್ಕೆ ಹೊಡೆಯೋ ಹಾಗೆ ಸುತ್ತಾ ಇರ್ತೀಯ, ನಿನಗೆ ಭಯನಾ? ಇದು ನಂಬೋ ಥರನೇ ಇದೆಯಾ? ಇಲ್ಲ ಇರು ಅಂತ ಹೇಳಿ, ಇಲ್ಲೇ ಇರು ಅಂತ ಹೇಳಿ ಬಾ ತನ್ಯ ಹೋಗೋಣ ಅಂದು ಅರ್ತಿತ್ ಮುಂದೆ ಹೋಗ್ತಾನೆ. ಇವಾಗ ಇವಳು ಬೇಕು ಅಂತಾನೆ ಪ್ಯಾಂಗ್ನ ನೋಡಿ, ಅಯ್ಯೋ ಪಾಪ ನಾನೇನು ಮಾಡೋದು, ಅರ್ತಿತ್ಗೆ ನಾನೇ ಇಷ್ಟ ಆಗ್ತಿದ್ದೀನಿ ಅಂತ ಪ್ಯಾಂಗ್ನ ಗಾಂಡ್ ಮಾಡೋಕ್ಕೂ ಪಾಪ ಪ್ಯಾಂಗಿಂದ ಕೋಪನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಅಲ್ಲಿರೋ ಪಿಲೋ ತೆಗೆದು ತನ್ಯ ಮೇಲೆ ಹಾಕ್ತಾ ಇದ್ದಾಳೆ. ನನ್ನ ಮೇಲೆ ಬಿದ್ದಿಲ್ವೇ ಅಂತ ಇನ್ನೂ ಟೆನ್ಷನ್ ಮಾಡ್ತಾ ಇದ್ದಾಳೆ. ಇವಾಗ ಅರ್ತಿತ್ ನೋಡಿದರೆ ನೈಟ್ ಟೈಮ್ ಅವ್ರ ಫ್ರೆಂಡ್ ನಾನು ಮನೇಲಿ ಕೂತ್ಕೊಂಡು ಚೆನ್ನಾಗಿ ಡ್ರಿಂಕ್ ಮಾಡ್ತಾ ಇದ್ದಾನೆ. ಇವನು ಸಾಕು, ಎಷ್ಟು ಕುಡಿತಾ ಇದೀಯಾ, ಕಾರ್ನ ಓಡಿಸ್ಕೊಂಡು ಹೋಗಬೇಕು ಅನ್ನುವಾಗ ತನ್ಯ ಅರ್ತಿತ್ಗೆ ಕ್ಲೋಸಾಗಿ ಕೂತ್ಕೊಂಡು, ಬಿಡು ಅವ್ನು ಬೇಜಾರಲ್ಲಿದ್ದಾನೆ ತಾನೆ, ಒಂದಿನ ಕುಡಿಲಿ, ಅವನಿಂದ ಓಡಿಸೋಕ್ಕಾಗಿಲ್ಲ ಅಂದರೆ ನೀನು ಬಿಟ್ಬಾ ಅಂತಾಳೆ. ಫಸ್ಟ್ ನೀ ಇಲ್ಲಿ ಬಾ, ಇಲ್ಲಿ ಬಂದು ಕೂತ್ಕೊ ಅಂತಿದ್ದಾನೆ. ಯಾಕೆಂದರೆ ನಾನು ತಂಗಿನೇ ತನ್ಯ. ಇವನಿಗೆ ಗೊತ್ತಾಗುತ್ತೆ ತನ್ಯ ಬಂದು ಹೀರೋಗೆ ಟ್ರೈ ಮಾಡ್ತಾ ಇದ್ದಾಳೆ ಅಂತ. ಆದ್ರೂ ಇವಳು ಮಾತು ಅವಳು ಕೇಳೋದಿಲ್ಲ ಅಂತ ಹಾಗೆ ಫ್ರೀಯಾಗಿ ಬಿಡ್ತಾನೆ. ಹೀರೋ ಹತ್ರ ಹೇಳ್ತಾನೆ, ನನಗೆ ಪ್ಯಾಂಗ್ನ ನೆನೆಸ್ಕೊಟ್ರೆ ಪಾಪ ಅನಿಸುತ್ತೆ. ತನ್ಯ ಏನು ನೀನು ಅವಳಿಗೆ ಸಪೋರ್ಟ್ ಮಾಡ್ತಾ ಇದೆಯಾ? ಅವಳ ಹತ್ರ ನೀನಿನ್ನೂ ಇಸ್ಕೊಂಡಿಲ್ಲ ಅಲ್ವಾ, ಅದಕ್ಕೆ ಅವಳ ಬಗ್ಗೆ ಗೊತ್ತಿಲ್ಲ ಅಂದು ಪ್ಯಾಂಗ್ ಬಗ್ಗೆ ಹೇರಿಸಿ ಬಿಡ್ತಿದ್ದಾಳೆ. ಇವಾಗ ಹಾಗೆ ಹಾಸ್ಪಿಟಲಲ್ಲಿ ತೋರಿಸ್ತಾರೆ. ನರ್ಸ್ ಯಾವಾಗಿನಂತೆ ಒಳಗಡೆ ಬಂದು ನೋಡ್ತಾರೆ. ಪ್ಯಾಂಗ್ ಮತ್ತು ಅವಳು ಕೆಲಸನ ಮಾಡಿದ್ದಾಳೆ. ಹಾಸ್ಪಿಟಲಿಂದ ಮನೆಗೆ ಕಾಲ್ ಮಾಡಿ ಹೇಳಿದೆ ಹೀರೋ ಅಪ್ಪ. ಹಾಗೆ ಅರ್ತಿತ್ಗೆ ಕಾಲ್ ಮಾಡ್ತಾರೆ. ಅವ್ನು ಸಖತ್ತು ನಶೆಯಲ್ಲಿದ್ದಾನಲ್ಲ, ಅದರಿಂದ ಫೋನ್ ಬಂದಿರೋದು ಗೊತ್ತಿಲ್ಲದೆ ತಳ್ಳಾಡ್ತಾ ಇದ್ದಾನೆ. ಸರಿ ನಾನೇ ಹೋಗಿ ಪ್ಯಾಂಗ್ ಎಲ್ಲಿ ಅಂತ ನೋಡ್ತೀನಿ ಎಂದು ಹೀರೋ ಅಪ್ಪ ಹೇಳುವಾಗ, ಯಾಕೆ ಈ ಹೊತ್ತಲ್ಲಿ ಹೋಗ್ತೀರಾ, ಅವಳೇ ಬರ್ತಾಳೆ ಹೀರೋ ಅಮ್ಮ ಹೇಳ್ತಾ ಇದ್ದಾರೆ. ಪ್ಯಾಂಗ್ ಮಾತ್ರ ಅಲ್ಲ, ನಮ್ಮ ಅರ್ತಿತ್ತು ಇಲ್ಲ. ಒಂದು ವೇಳೆ ಇಬ್ಬರು ಎಲ್ಲಾದರೂ ಸಿಗಾಕೊಂಡು ಏನಾದರೂ ಆದರೆ ಏನು ಮಾಡೋದು ಅಂದಾಗ ಇದಕ್ಕೆ ಮಾತ್ರ ಹೀರೋ ಅಮ್ಮ, ಅಯ್ಯಯ್ಯೋ ಇದು ಬೇರೆನಾ, ಬೇಗ ಹೋಗಿ ಕರ್ಕೊಂಡು ಬನ್ನಿ ಅಂತಿದ್ದಾರೆ. ಆದರೆ ಈ ಪ್ಯಾಂಗ್ ಆಲ್ರೆಡಿ ಮನೆಗೆ ಬಂದಿದ್ದಾಳೆ. ಆದರೆ ಅವಳ ರೂಮ್ಗೆ ಹೋಗದೆ ಹೀರೋ ರೂಮಲ್ಲೇ ಬಚ್ಚಿಡ್ಕೊಂಡು ಕೂತಿರ್ತಾಳೆ. ಇವಳು ಒಳ್ಳೆ ಟೈಮೋ ಅಥವಾ ಕೆಟ್ಟ ಟೈಮೋ ಗೊತ್ತಿಲ್ಲ. ನಾನು ಹೀರೋನ ಕರ್ಕೊಂಡು ಬಂದು ಅವನ ರೂಮಲ್ಲೇ ಬಿಟ್ಟೋಗಿರ್ತಾನೆ. ಬಟ್ ಈ ವಿಷಯ ಕೆಳಗಡೆ ಅವ್ರ ಪೇರೆಂಟ್ಸ್ಗೆ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಇವರಿಬ್ಬರನ್ನ ಹುಡುಕ್ತಾನೆ ಇದ್ದಾರೆ. ಇವನು ಇವತ್ತು ಸಖತ್ ಡ್ರಿಂಕ್ ಮಾಡಿರೋದ್ರಿಂದ ಪ್ರಜ್ಞೆಲಿಲ್ಲ, ಸ್ವಲ್ಪನೂ ಹೇಳೋಕ್ಕಾಗದೆ ಹಾಗೆ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ. ಪ್ಯಾಂಗ್ ಬಂದು ನೋಡ್ತಾಳೆ, ತುಂಬ ಕುಡಿದಿದ್ದಾನೆ ಅಂತ ಗೊತ್ತಾಗಿದೆ. ಅವನನ್ನು ಕರೆದು ನೋಡ್ತಾಳೆ. ಏನೂ ರಿಪ್ಲೈ ಇಲ್ಲ. ಸರಿ ನಾವೇ ನೀರಿಟ್ಟು ಒರೆಸೋಣ ಅಂತ ಅವನ ಶರ್ಟ್ ಬಟನ್ ಬಿಚ್ಚುತ್ತಾ ಇದ್ದಾಳೆ. ಆವಾಗ ಬಿಚ್ಚುವಾಗಲೇ ಹೀರೋ ಲೈಟಾಗಿ ಕಣ್ಬಿಟ್ಟು ನೋಡ್ತಾನೆ. ಪ್ಯಾಂಗ್ನ ನೋಡಿ, ಪ್ಯಾಂಗ್ ನೀನೆಂಗಿಲ್ಲಿ, ಇಲ್ಲೇನು ಮಾಡ್ತಾ ಇದೀಯ ಅಂತ ಕೇಳಿದಾಗ, ಇದಕ್ಕೆ ಮುಂಚೆ ಆಗ್ತಿಲ್ಲ ಅಂತೆಲ್ಲ ಸುತ್ತಾ ಇದ್ದೆ ಅಂದರೆ ಅದು ಸಹ ಸುಳ್ಳ ಅಂತ ಬೋಧೆಯಲ್ಲೇ ಕೇಳ್ತಾ ಇದ್ದಾನೆ. ಇಲ್ಲ ನನ್ನಿಂದ ನಿಜವಾಗ್ಲೂ ಆಗ್ತಿಲ್ಲ ಅನ್ನುವಾಗ, ಅಮ್ಮಾಡಿ ನಿನ್ನ ನಂಬೋದೇ ಇಲ್ಲ, ಫಸ್ಟ್ ಹೊರಗಡೆ ಹೋಗು ಅಂತ ಇವಳನ್ನ ಶೋಲ್ಡರ್ ಹಿಡಿದು ತಳ್ಳುವಾಗ ಅವಳನ್ನ ಟ್ರಿಗರ್ ಮಾಡೋ ಹಾಗೆ ಆಯಿತು. ನೀನಕ್ಕೆ ಇಷ್ಟು ಹೇಟ್ ಮಾಡ್ತಿದ್ದೀಯಾ, ನಾವಿಬ್ಬರು ಒಳ್ಳೆ ಫ್ರೆಂಡ್ಸ್ ಹಾಗೆ ತಾನೇ ಇದ್ವಿ, ನಾನೇನು ಮಾಡಿದೆ ನಿನಗೆ ಅಂತ ಕೇಳುವಾಗ, ನೀ ಪಕ್ಕದಲ್ಲಿ ಮಾತ್ರ ಬರಬೇಡ, ಫಸ್ಟ್ ಹೋಗು ಅಂತ ಅರ್ತಿತ್ ಹೇಳುವಾಗ, ಏನು ಮಾಡಬೇಡ ಅಂತೀಯೋ ಅದನ್ನೇ ಮಾಡ್ತೀನಿ ಅನ್ನೋ ಹಾಗೆ, ನಾ ಹೋಗಲ್ಲ, ಐ ಲವ್ ಯು ಅರ್ತಿತ್ ಅಂತ ಅವನನ್ನು ಹಗ್ ಮಾಡ್ಕೋತಾಳೆ. ಅವನು ನಾರ್ಮಲಲ್ಲಿ ಇದ್ದಿದ್ರೆ ಇಷ್ಟೊತ್ತಲ್ಲಿ ಎತ್ತಿ ದೂರ ಹಾಕ್ತಿದ್ದ. ಪಾಪ ಇವನಿಂದನೂ ಹೇಳೋಕ್ಕಾಗ್ತಿಲ್ಲ, ಆದರೂ ಹೇಳ್ತಾನೆ ಇದ್ದಾನೆ, ಪ್ಯಾಂಗ್ ಎದ್ದೇಳು. ಆದರೆ ಇವಳು ಕೇಳೋ ಹಾಗೆ ಇಲ್ಲ. ಅವನ ಜೊತೆ ಸಖತ್ ಇದು ಮಾಡ್ತಾ ಇದ್ದಾಳೆ. ಇದ್ರ ಮೇಲೆ ಇವಳನ್ನ ಬಿಡಬಾರ್ದು ಅಂತ ಹೀರೋನು ಇವಳನ್ನ ತಳ್ಳಿ ಬಿಡೋಕ್ಕೆ ತುಂಬ ಕಷ್ಟಪಟ್ಟು ಟ್ರೈ ಮಾಡ್ತಾ ಇದ್ದಾನೆ. ಇವನು ಅವಳನ್ನ ಸಖತ್
ಟೈಟಾಗಿ ಹಿಡ್ಕೊಂಡಿದ್ದಾಳೆ. ಅದರಿಂದ ಅವನಿಂದ ಏನೂ ಮಾಡೋಕ್ಕಾಗ್ತಿಲ್ಲ. ಲಾಸ್ಟಲ್ಲಿ ಅವನು ಸ್ಟಾಪ್ ಮಾಡಿ, ಪ್ಯಾಂಗ್ ನಿನಗೆ ನಾಚಿಕೆ ಇಲ್ವ ಅಂತ ಕೇಳುವಾಗ ನನಗೆ ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲ, ನಮ್ಮಮ್ಮ ಅಪ್ಪ ಸತ್ತೋದ್ರು, ಏನಾದರೂ ಆಗಲಿ ನಾನು ಏನಾದರೂ ಫೇಸ್ ಮಾಡ್ತೀನಿ ಅಂತ ಅವನನ್ನು ಸಖತ್ ಟಾರ್ಚರ್ ಮಾಡ್ತಾಯಿದ್ದಾಳೆ. ಅರ್ತಿತ್ ಸಹ ಎಷ್ಟೊತ್ತು ಅಂತ ಪಾಪ ಪಾಪ ಅಂತ ನೋಡ್ತಾ ಇದ್ದಾನೆ. ಇವನು ತುಂಬ ಓವರಾಗಿ ಮಾಡೋಕ್ಕೂ ಹೋಗಿ ಸಾಯಿ ಎಂದು ಕಾಲಲ್ಲಿ ಜಾಡ್ಸೋದಿತ್ತಾನೆ. ಪ್ಯಾಂಗ್ಗೆ ಹೋಗಿ ಕೆಳಗಡೆ ದಪ್ಪ ಅಂತ ಬೀಳ್ತಾಳೆ. ಅರ್ತಿತ್ಗೆ ತಲೆ ಎಲ್ಲ ಸುತ್ತೋಗಿ ಸ್ಟಾರ್ಟ್ ಆಯಿತು. ಇದು ಇದು ಅಂತ ನೋಡ್ತಾ ಇರುವಾಗ ಪ್ಯಾಂಗ್ ನೀನು ಇಷ್ಟೊಂದು ಹೇಟ್ ಮಾಡ್ತೀಯ ಅಲ್ವಾ, ಅರ್ತಿತ್ ಬದಲಿಗೆ ಅವಳನ್ನ ಕೋಪ ಬರ್ಸೋ ಹಾಗೆ. ಹೌದು, ಇಡೀ ಜಗತ್ತಲ್ಲಿ ನೀನು ಒಬ್ಬಳೇ ಹುಡುಗಿ ಅಂದರೆ ನಿನ್ನ ಮುಟ್ಟೋದೇ ಇಲ್ಲ ಅಂತಾನೆ. ಇವಳನ್ನ ಇನ್ನೂ ಅಂತ ಕೆಟ್ಟದಾಗಿ ಹೇಳುವಾಗ ಇವಳಿಗೆ ಇನ್ನೂ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಓ ಆ ಥರನ, ಆಗಿದ್ರೆ ನೋಡೋಣ ನಿನ್ನಿಂದ ಏನು ಮಾಡೋಕ್ಕಾಗತ್ತೆ ಅಂತ ಅವನ ಮೇಲೇ ಒಂದು ಜಂಪ್ ಹೊಡೆಯೋಕ್ಕೆ ಹೀರೋಗೆ ಹೊಡೆದಿರೋ ಬೋದೆಲ್ಲ ಇಳಿದೋಗುತ್ತೆ. ಅವನಿಂದ ಇವಳನ್ನ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಾಯಿಲ್ಲ. ಒಂದು ಗರ್ತಲ್ಲಿ ಅವಳ ಹತ್ರ ಸ್ಟಾಪ್ ಆಗ್ತಾನೆ. ಓಕೆ ನಾನು ಸರೆಂಡರ್ ಆದೆ, ಇವಾಗ ಏನು ಮಾಡಬೇಕು ಅಂತ ಕೇಳಿದಾಗ ಪ್ಯಾಂಗ್ ನಿಧಾನವಾಗಿ ಮಾತಾಡಿದ್ರೆ ಕೇಳ್ತಲ್ಲಲ್ವ. ಇವಾಗ ಸರಿ ಅದು ನಾರ್ಮಲ್ ಆಗುವಾಗ ಹೀರೋನ ನೋಡಿದ್ರೆ ನಾನು ನೋಡ್ತಾನೇ ಇದ್ದೀನಿ, ಆಟನ ಆಡ್ತೀಯ ಅಂದು ಅವಳನ್ನ ಕೆಳಗಡೆ ತಳ್ಳಿ ಮೇಲ್ಗಡೆ ಟೈಟಾಗಿ ಇಟ್ಕೊಂಡು ಇವಾಗ ಮಾಡು, ನೀನು ಏನು ಮಾಡ್ತೀಯೋ ಮಾಡು ಅಂದಾಗ ಅರ್ತಿತ್ ಕೈ ನೋವ್ತಾ ಇದೆ, ಪ್ಲೀಸ್ ಬಿಡು ಅಂತ ಕೂಗ್ತಾ ಇದ್ದಾಳೆ. ಇಲ್ಲಿ ಇವಾಗ ಜಗಳ ಆಡು ಅಂತ ಅವಳ ಹತ್ರ ತುಂಬ ಹಾರ್ಷಾಗಿ ನಡ್ಕೋತಾ ಇದ್ದಾನೆ. ಆ ಟೈಮಲ್ಲಿ ಕೆಳಗಡೆ ಹೀರೋ ಅಮ್ಮ ಅಪ್ಪ ಹೊರಗಡೆ ಇರೋದು ನೋಡಿ ನಮ್ಮ ಮಗ ಬಂದೇನೋ ಅಂತ ಮೇಲ್ಗಡೆ ಬಂದು ಹೀರೋ ರೂಮ್ ಡೋರ್ ಓಪನ್ ಮಾಡ್ತಾರೆ. ಈ ಹೋಟೆಲ್ ನೋಡಿದ್ದೆ ಆಟೋಮೆಟಿಕಲಿ ಹೀರೋನೇ ತಾನೇ ತಪ್ಪಾಗಿ ತಿಳ್ಕೊತಾರೆ. ಇಬ್ಬರು ಶಾಕಾಗಿ ನಿಂತಿದ್ದಾರೆ. ಲೋ ಹರ್ತಿತ್ ಏನು ಮಾಡ್ತಾ ಇದೆಯಾ, ಏನೋ ಇದು ಅಂತಿರುವಾಗ ಹೀರೋ ಅಪ್ಪ ಸೌಂಡ್ ಮಾಡಿದೆ. ಅವ್ರ ಸೌಂಡ್ ಕೇಳಿದೆ. ಪ್ಯಾಂಗ್ ನೋಡಬೇಕು, ಮೊಟ್ಟೆ ಕಣ್ಣು ಹಿಡ್ಕೊಂಡು ಕಳ್ಳ ನೋಡ್ತಾ ಇದ್ದಾಳೆ. ಅದು ಮಾತ್ರ ಆನ್ ದ ಸ್ಪಾಟಲ್ಲೇ ಥಿಂಕ್ ಮಾಡಿ ಅಂಕಲ್ ಹೆಲ್ಪ್ ಅಂತ ಇವಳು ಹಾಗೆ ಕೂಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹೀರೋ ಅಯ್ಯೋ ಎಂಥ ಆ್ಯಕ್ಟಿಂಗ್ ಅಂತ ಪ್ಯಾಂಗ್ನ ಶಾಕಾಗಿ ನೋಡ್ತಾ ಇದ್ದಾನೆ. ಹೀರೋ ಅಮ್ಮ ಏನೋ ಮಾಡ್ತಾ ಇದೆಯಾ ಇಳಿಯೋ ಅಂದು ಅವನನ್ನು ಕರೆದು ಪಕ್ಕದಲ್ಲಿ ನಿಲ್ಲಿಸ್ಕೋತಾರೆ. ಅಯ್ಯೋ ಅಮ್ಮ ಅಪ್ಪ ನೀವು ತಿಳ್ಕೊಳ್ಳೋ ಹಾಗೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಹೀರೋ ಆದರೆ ಅವನು ಕುಡ್ದಿರೋ ರೀತಿ ಸ್ಮೆಲ್ ಬರೋಕ್ಕೂ ಏನೋ ಕುಡ್ದಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಹೌದು ಅಮ್ಮ ಕುಡ್ದೆ, ಆದರೆ ತುಂಬ ಎಲ್ಲ ಕುಡ್ದಿಲ್ಲ, ಏನಾಗ್ತಿದೆ ಅಂತ ಚೆನ್ನಾಗಿ ನೆನಪಿದೆ, ನಾನು ನಿಧಾನದಲ್ಲೇ ಇದ್ದೀನಿ ಅಂತಿದ್ದಾನೆ. ಹೇ ಏನು ನೋಡ್ತಾ ಇದೆಯಾ, ಏನಾಯಿತು ಅಂತ ಹೇಳು ಅಂದು ಪ್ಯಾಂಗ್ನ ನೋಡಿ ಸೌಂಡ್ ಮಾಡ್ತಾನೆ. ಪ್ಯಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ಏನು ಹೇಳ್ತಾಳೆ ಅಂತ. ಹಾಗೆ ಹಳೆ ಮೂವಿ ಸೀನೆಲ್ಲ ಕಣ್ಮುಂದೆ ತಂದು ಹೀರೋ ಅಪ್ಪನ ಹತ್ರ ಅಂಕಲ್ ಹರ್ತಿದ್ದೆ ಕುಡಿದು ನನ್ನ ಹತ್ರ ತಪ್ಪಾಗಿ ನಡ್ಕೊಂಡ ಅಂತ ಹೇಳ್ತಾಳೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಈ ಎಪಿಸೋಡ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.